ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ನಮಸ್ಕಾರ. ನಾವು ಇವತ್ತು ಅಕ್ಕಲಕೋಟಕ್ಕೆ ಬಂದಿದ್ದೇವೆ. ಇವತ್ತು ಅಕ್ಕಲಕೋಟೆ ಸ್ವಾಮಿ ಸಮರ್ಥ ದರ್ಶನಕ್ಕೆ ಬಂದಿದ್ದೇವೆ. ಇನ್ನೊಂದೇನಪ್ಪ ಅಂದ್ರೆ ನಾ ಈಗ ಅಕ್ಕಲಕೋಟಕ್ಕೆ ಹೋಗ್ತಾ ಇರೋದು 55 ವರ್ಷಗಳ ನಂತರ. ನಾನು ಚಿಕ್ಕವನಿದ್ದಾಗ ಇಲ್ಲೇ ಬೆಳೆದೀನಿ. ಆ ಮನೆಯೂ ತಮಗೆ ತೋರಿಸ್ತೀನಿ. ಅಂದರೆ ನಮ್ಮ ಮೌಸಿ, ನಮ್ಮ ಅಂಕಲ್ ಮನೆ ಇಲ್ಲೇ ಇತ್ತು. ನಾವು ಬಿಜಾಪುರದಿಂದ ನಾನು ಎಜುಕೇಷನ್ ಬಿಜಾಪುರ ತಾಂಬಾದಲ್ಲಾಗಿದೆ. ಅಲ್ಲಿ ಸೂಟಿ ಒಳಗೆ ನಾನು ಇಲ್ಲೇ ಬರ್ತಿದ್ದೆ. 1968, 69, 70 ನಾನು ಇಲ್ಲೇ ಸೂಟಿ ಕಳೆದಿತ್ತು. ಅದಕ್ಕೆ ಆ ಮನೆಯೂ ತಮಗೆ ತೋರಿಸ್ತೀನಿ. ಸ್ವಾಮಿ ಸಮರ್ಥ ದರ್ಶನನೂ ಮಾಡ್ತೇವೆ. ತಮಗೆಲ್ಲ ಬನ್ನಿ, ಹೋಗೋಣ ಒಳಗೆ ಅಕ್ಕಲಕೋಟೆಯೊಳಗೆ. ನಮಸ್ಕಾರ. ನಮಸ್ಕಾರ. ಇದು ಮ್ಯಾಲೆ ಏನು ಬರ್ತಾರೆ ಅಂದ್ರೆ ಶ್ರೀ ವಟವೃಕ್ಷ ಸ್ವಾಮಿ ಮಹಾರಾಜ ದೇವಸ್ಥಾನ ಅಕ್ಕಲಕೋಟೆ ಅಂತ ಬರ್ತಾರೆ. ಅದಾವ ಇಲ್ಲಿ ಒಳಗೆ ವಟವೃಕ್ಷ ಅದ. ಅಂದ್ರೆ 21 ವರ್ಷ ಸ್ವಾಮಿ ಸಮರ್ಥ ಮಹಾರಾಜರು ಕುಂತು ತಪಸ್ಸು ಮಾಡ್ಯಾರ ಇಲ್ಲಿ. ಆ ತಪಸ್ಸು ಮಾಡಿದ್ದ ಸ್ಥಾನ ಗುಡಿ. ಇದ್ರ ಪಕ್ಕದಲ್ಲಿ ಇನ್ನೀಗ ತೋರಿಸಿವಲ್ಲ ನಮ್ಮ ಮನೆ ಇರೋದು. ನಾವು ಚಿಕ್ಕವರಿದ್ದಾಗ ಇಲ್ಲಿ ಬಂದು ಇಲ್ಲಿ ಕೂಡ್ತಿದ್ದೆವು ಒಳಗಡೆ. 55 ವರ್ಷಗಳ ನಂತರ ಈ ಗುಡಿಯೊಳಗೆ ಕಾಲು ಇಡ್ತಾ ಇದ್ದೀನಿ ನಾನು. ಅವಾಗ ಈ ಚಿತ್ರಣ ಬೇರೆ ಇತ್ತು, ಈ ಚಿತ್ರ ಅವಾಗೆಲ್ಲ ಇದೆಲ್ಲ ಕಮಾನದು ಏನು ಇರಲಿಲ್ಲ. ಸೀದಾ ಸರಳ ನಮ್ಮ ಮನೆಯಿಂದ ಬಂದು ಒಳಗಡೆ ಹೋಗ್ತಿದ್ದು. ಬನ್ನಿ ಒಳಗೆ ಸ್ವಾಮಿ ಸಮರ್ಥರ ದರ್ಶನ ತಗೊಂಡು ಬನ್ನಿ ಒಳಗಡೆ. ಎಂತ ಮಾಡಿ ನೀವು ಇಲ್ಲಿ ನೋಡ್ರಿ, ಇಲ್ಲಿ ಒಳಗಡೆ ದರ್ಶನ ನೋಡ್ರಿ ಎಷ್ಟಿದೆ ನೋಡ್ರಿ. ಭಕ್ತ ಸಾಗರ ನೋಡ್ರಿ, ಎಷ್ಟಿದೆ ನೋಡ್ರಿ ಭಕ್ತ ಸಾಗರ. ಅದ್ಭುತ ದೃಶ್ಯ ಇದು ನೋಡ್ರಿ. ಸ್ವಾಮಿ ಸಮರ್ಥನ ಭಕ್ತ ಸಮೂಹ, ಆ ವಟವೃಕ್ಷ ಈ ಕಡೆ ನೋಡಿ ಎಂತ ದೃಶ್ಯ ಅದ. ಒಳಗಡೆ ಇಲ್ಲೆಲ್ಲ ಸಭೆಗಳು ನಡೆದಾವ ಇಲ್ಲಿ. ಅದು ಮುಂದೆಗೆ ನೋಡಿ ಭಕ್ತರೆ, ಇದು ವಟವೃಕ್ಷ ಅಂತ ಹೇಳಿ. ಇದ್ರ ಕೆಳಗಡೆ ಸ್ವಾಮಿ ಸಮರ್ಥ ಮಹಾರಾಜರು ಅಲ್ಲಿ ಬಂದು ಕೊಡ್ತೀನಿ. ನೀವು ನಾನು ಹಿಂಗೆ ಚೆನ್ನಾಗಿ ಬರ್ಬೋದು. ಇದು ವಟವೃಕ್ಷ ಅಂತ ಸ್ವಾಮಿ ಸಮರ್ಥ ಮಹಾರಾಜರು 21 ವರ್ಷ ಇದ್ರ ಕೆಳಗಡೆ ತಪಸ್ಸು ಮಾಡಿದ್ದಾರೆ. ಅದೇ ಪುಣ್ಯ ಭೂಮಿ ಇದು. ನೋಡಿ, ಎಲ್ಲ ದಾರ ಕಟ್ಟಿ ಹೋಗಿದ್ದಾರೆ. ಅಲ್ಲೆಲ್ಲ ದಾರ ಕಟ್ಟಿ ಹೋಗಿದ್ದು. ಅಲ್ಲಿ ಕಟ್ಟಿ ಹೋದ್ರೆ ನಿಮ್ಮ ಇಚ್ಛಾ ಪೂರ್ತಿ ಆಗ್ತದಂತ ಪ್ರತೀತಿ ಇದೆ. ನೋಡಿ, ಇದು ವಟವೃಕ್ಷ 21 ವರ್ಷಗಳ ಕಾಲ ಸ್ವಾಮಿ ಸಮರ್ಥ ಮಹಾರಾಜರು ಇಲ್ಲಿ ತಪಸ್ಸು ಮಾಡಿದಂಥ ಪ್ರತೀತಿ ಇದೆ. 55 ವರ್ಷಗಳ ನಂತರ ನಾನು ಇಲ್ಲಿ ಬಂದಿದ್ದೀನಿ. ನಾವು ಇಲ್ಲೇ ಕೂಡ್ತಿದ್ದೀವಿ. ಅವತ್ತು ಈಗೆಲ್ಲ ಕಟ್ಟಡ ಆಗಿಬಿಟ್ಟ ಎಲ್ಲ ಕಡೆ. ಹೌದಾ? ಹೊರಗಡೆ ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡಿ ಭಕ್ತ ಸಾಗರ ಹೇಗೆ ಪ್ರಸಾದ ವಿತರಣೆ ಕೌಂಟರ್ ಇದು.
ಇಲ್ಲಿ ಹೊರಗಿನಿಂದ ಭಕ್ತ ಸಮೂಹ ನೋಡಿ ಕ್ಯೂ ಹಚ್ಚಿ ಬರ್ತಾ ಇದ್ದಾರೆ. ಬಹಳ ರಶ್ ಇರುತ್ತೆ, ಲಕ್ಷಾಂತರ ಭಕ್ತರು ಇಲ್ಲಿ ಬರ್ತಾರೆ. ಈಗಂತೂ ಬಹಳ ಬೆಳೆದಿದೆ. ನಾವು 55 ವರ್ಷಗಳ ಹಿಂದೆ ಇಲ್ಲಿ ಇದ್ದಾಗ ನಮ್ಮ ಮನೆ ಹಿಂದೆನೆ ಬಂದು ಕೂಡುವಾಗ ಇಷ್ಟು ರಶ್ ಇರಲಿಲ್ಲ. ಈಗ ಈ ಕಡೆ ಬಹಳ ರಶ್ ಆಗಿದೆ. ಮಹಿಮಾ ಬಹಳ ಅಪಾರ, ಬಹಳ ಗದ್ದಲ ಇರುತ್ತೆ ಇಲ್ಲಿ. ನೋಡಿ ಇದು ಸುತ್ತಮುತ್ತ ಈಗ ಇದು ಉಪಹಾರ ಗೃಹದ ಕಡೆ ಹೋಗುತ್ತಿದ್ದು. ಒಳಗಡೆ ಹೋದ್ರೆ ಉಪಹಾರ ಗೃಹ ಇದೆ. ಆ ನಂತರ ಇಲ್ಲಿ ನೋಡಿ ಮಾರ್ಕೆಟ್, ಎಲ್ಲ ಭಕ್ತರಿಗೆ ಏನೇನು ಪೂಜಾ ಸಾಮಾನು ಬೇಕು, ಏನ್ ಬೇಕು ಎಲ್ಲ ಆ ಕೌಂಟರ್ಗಳಿವೆ. ಇಲ್ಲಿ ಹೊರಗಡೆ ಬಂದಿದ್ದೇವೆ ಈಗ. ಇದೊಂದು ಕೌಂಟರ್ಸ್ ಏನಿವೆ ಅಂದ್ರೆ ಇವೆಲ್ಲ ಪೂಜಾ ಸಾಮಾನುಗಳು ಏನೇನು ಬೇಕು ಅವೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಬಹಳ ಅದ್ಭುತ ನೋಡಿ. ನಾವೀಗ ಮೇಲ್ಗಡೆ ಹೋಗ್ತಾ ಇದ್ದೇವೆ. ಇಲ್ಲಿ ಹೊರಗಡೆ ಬಂದಿದ್ದೇವೆ. ಗುಡಿ ಸುತ್ತಮುತ್ತ ಇರೋದನ್ನು ತಮಗೆ ತೋರಿಸ್ತಾ ಇದ್ದೇವೆ. ನೋಡಿ ಎಷ್ಟಿಲ್ಲಿ ಬಿಸಿಲಿಗೆ ತೊಂದರೆ ಆಗಬಾರದು ಭಕ್ತರಿಗೆ ಅಂತ ಮೇಲೆ ಎಲ್ಲ ಶೆಡ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹೊರಗಿನ ತನೂ ಇಲ್ಲಿ ಎಲ್ಲ ಫೋಟೋ ಗೀಟೋ ಎಲ್ಲ ಏನೇನದ ಇಲ್ಲೆಲ್ಲ ಮುಗ್ಗಟ್ಟುಗಳಿವೆ. ಇಲ್ಲಿ ಅಂಗಡಿ ಮುಗ್ಗಟ್ಟುಗಳು ಚೆನ್ನಾಗಿದೆ. ಇದು ಅಷ್ಟೇ, ಗುಡಿ ಒಳಗಂತೂ ಯಾವ ವಾಹನಗಳ ಪ್ರವೇಶ ಇಲ್ಲ. ಮತ್ತು ಒಳಗಡೆ ಮಧ್ಯ ಮಂದಿರದಲ್ಲಿ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಪರ್ಮಿಷನ್ ಇಲ್ಲ. ನಿಮಗೆ ಹೊರಗಿಂದ ಅಷ್ಟೇ ತೋರಿಸ್ತಾ ಇದ್ದೇವೆ. ವಟವೃಕ್ಷ ಬಹಳ ಮುಖ್ಯ, ಅದು ನಿಮಗೆ ತೋರಿಸಿದ್ದೇವೆ. ವಟವೃಕ್ಷ 21 ವರ್ಷಗಳ ಕಾಲ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಲ್ಲಿ ತಪಸ್ಸುಗೈದಿದ್ದ ಪುಣ್ಯ ಸ್ಥಾನ ಅದಂತ ನಮಗೆ ತೋರಿಸಲಾಗಿದೆ. ಈಗ ಬಹಳ ಅದ್ಭುತ ಇದು ನೋಡಿ. ಇದು ಹೊರಗಿನ ಗುಡಿ ಹೊರಗಿನ ರೋಡ್ಸ್ ಇವೆಲ್ಲ. ಹೊರಗಡೆ ನೀವು ವೆಹಿಕಲ್ ತೊಗೊಳ್ತಿರ್ಬೋದು. ಗುಡಿ ಆವರಣದಲ್ಲಿ ನಿಮಗೆ ಏನೂ ಪರ್ಮಿಷನ್ ಇಲ್ಲ. ಅಲ್ಲಿ ಎಲ್ಲ ಪಾರ್ಕಿಂಗ್ ಇದೆ. ಹೊರಗಡೆ ಹಚ್ಚಬೇಕೆಲ್ಲ ಕಾರ್ ಗೀರು ಬಂದರೆ. 2 ವೀಲರ್ಸು ಕಾರು ಎಲ್ಲ ಹೊರಗೆ ಪಾರ್ಕಿಂಗ್ ಇವೆ. ಹೊರಗಡೆ ಏನೂ ಪ್ರವೇಶ ಇಲ್ಲ. ನೋಡಿ ಎಷ್ಟು ರಶ್ ಇದೆ. ಭಕ್ತ ಸಾಗರ ಬರ್ತಾನೆ ಇದೆ ಎಲ್ಲಿಂದ. ಇಲ್ಲಿ ಇದು ಇರುವುದೇ ಇಲ್ಲ, ಅಂದರೆ ವಿಶ್ರಾಂತಿ ಇರೋದಿಲ್ಲ. ಅಷ್ಟು ಜನ ಬರ್ತಾರೆ, ಇಲ್ಲಿ ಬರ್ತಾನೆ ಇರ್ತಾರೆ ಜನ. ನೋಡಿ ಹೊರಗಿನೆಲ್ಲ ಇಲ್ಲಿ ಯಾವ ಲಾಡ್ಜಸ್ ಇವೆ, ಯಾವ ಇವೆ ಭಕ್ತ ಸಮೂಹಕ್ಕೆ ಎಲ್ಲ ಪರಿಚಯ. ಅನ್ನ ಛತ್ರ ಇದೆ. ಮತ್ತು ಟ್ರಸ್ಟ್ನಿಂದ, ಸಾಯಿ ಟ್ರಸ್ಟ್ನಿಂದ ಇರೋ ಲಾಡ್ಜ್ಗಳು ಇವೆ. ಎಲ್ಲ ಹೊರಗಿನ ತೋರಿಸ್ತಾ ಇದ್ದೇವೆ, ಹೊರಗಿನ ರೋಡ್ಗಳನ್ನು ತೋರಿಸ್ತಾ ಇದ್ದೇವೆ ನಿಮಗೆ ನೋಡಿ. ಇಲ್ಲಿ ಶ್ರೀ ಛತ್ರಪತಿ ಶಿವಾಜಿಯವರ ಒಂದು ಸ್ಮಾರಕ ಮಾಡಿದ್ದಾರೆ ಇಲ್ಲಿ. ನೋಡಿ ಇಂಥ ಅದ್ಭುತ ಕಂಚಿನ ಪ್ರತಿಮೆ ಮಾಡಿದ್ದಾರೆ. ಒಂದು ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಕಂಚಿನ ಪ್ರತಿಮೆ ಮಾಡಿ ಅದ್ಭುತ ಮಂಟಪ ಮಾಡಿದ್ದಾರೆ ಇಲ್ಲಿ. ನೋಡ್ರಿ, ಇಲ್ಲಿ ಅಕ್ಕಲಕೋಟಕ್ಕೆ ಸ್ವಾಮಿ ಸಮರ್ಥ ಮಹಾರಾಜರ ದರ್ಶನಕ್ಕೆ ಬಂದವರಿಗೆ ಇಲ್ಲೊಂದು घरगुती ಭಾಳ ಶ್ರೇಷ್ಠವಾದ जोशी ಭೋಜನಾಲಯ, घरगुती जेवणाची उत्तम चव, ಶುದ್ಧ ಶಾಕಾಹಾರಿ. ಇದು ಭಾಳ ಮಂದಿ ಹೇಳಿದ್ರಿ ನನಗೆ, ಇಲ್ಲಿ ಅಕ್ಕಲಕೋಟದಾಗ ಇದಕ್ಕೆ ಹೋಗ್ಲಿ ಅಂತ. ಬಂದ ಭಕ್ತರಿಗೆ ಉತ್ತಮ ಸೋಯ್ ಇದು. ಅದಕ್ಕೆ ನೀವು ಈಗ ಅಲ್ಲಿ ಹೊರಟಿದ್ದೆ ಒಳಗೆ ಜೋಶಿ ಭೋಜನಾಲಯಕ್ಕೆ ಬನ್ರಿ, ಹೋಗೋಣ ಒಳಗಡೆ. ಈಗ ಹೊಡೆದಲ್ಪ. ಇದೇ ಜೋಶಿ ಭೋಜನಾಲಯ. ನಾವು ಹುಡ್ಕೋತ ಬಂದಿದ್ದೀವಿ ಇದನ್ನು. ಇದ್ರ ಬಗ್ಗೆ ಭಾಳ ಜನ ಹೇಳಿದ್ರಿ, ಸಾಕಷ್ಟು ಜನ ನಮಗೆ. ಅದಕ್ಕೆ ಈಗ ಒಳಗೆ ಹೋಗ್ತೇವೆ. ಅದ್ರದ್ದು ಏನು ರುಚಿ ಅದ ನಿಮ್ಗೆ ನಾವು ಹೇಳ್ತೇವೆ. ಯಾರೇ ಅಕ್ಕಲಕೋಟಕ್ಕೆ ಸಮರ್ಥ ಮಹಾರಾಜರ ದರ್ಶನಕ್ಕೆ ಬಂದ್ರಿ ಅಂದ್ರೆ ಇಲ್ಲಿ ಬರ್ರಿ ಅಂತ ತಿಳ್ಕೊಂಡು ತಮ್ಮ ರಿಕ್ವೆಸ್ಟ್ ಮಾಡ್ತೀನಿ. ನಿಮಗೆ ಊಟ ಮಾಡಿ ಹೇಳ್ತೀನಿ ಏನಂಬೋದು ಅಂತ. ಇದು ಹೊಡಿ ಎಲ್ಲ ಬಾಯ್ ಸ್ವಲ್ಪ ಇಲ್ಲಿ ಹಂಗ. ರೈಟ್.
ವೀಕ್ಷಕರೇ, ಈಗ ನಾವು ಸ್ವಾಮಿ ಸಮರ್ಥ ಮಹಾರಾಜರ ದರ್ಶನ ತಗೊಂಡು ಊಟದ ಟೈಮ್ ಇದೆ. ಈಗ ಮಧ್ಯಾಹ್ನ 1-1:30 ಗಂಟೆ. ಈಗ ಊಟಕ್ಕೆ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ ಅಂದ್ರೆ ಘರಗುತಿ ಜೇವಣ ಅಂತಾರೆ ಇಲ್ಲಿ, ಅಂದ್ರೆ ಮನ್ಯಾಗ ಮಾಡಿದವ್ರಂಗೆ ಜೋಶಿ ಭೋಜನಾಲಯ ಅಂತಿದೆ. ನಾ ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಯಾರೇ ಅಕ್ಕಲಕೋಟಕ್ಕೆ ಬಂದ್ರೆ ಸ್ವಾಮಿ ಸಮರ್ಥ ಮಹಾರಾಜರ ಮಂದಿರದಿಂದ ಜಸ್ಟ್ 5 ನಿಮಿಷದ ರಸ್ತಾ ಇದೆ ಅದು. ಜೋಶಿ ಭೋಜನಾಲಯ ಅಂತ ಹೇಳಿದ್ರೆ ಯಾರಾದರೂ ಹೇಳ್ತಾರೆ. ನೀವು ಬಂದು ಇಲ್ಲಿ ಊಟ ಮಾಡಿರಿ, ನಿಮ್ಮ ಮನ್ಯಾಗ ಊಟ ಮಾಡ್ದಂಗೆ ಇದು. ಜೋಶಿ ಭೋಜನಾಲಯದಾಗ ಭಾಳ ಮಂದಿ ಬಾಯಾಗಿದು ಇದು. ಯಾಕಂದ್ರೆ ಎಲ್ಲರ ಪ್ರವಾಸಕ್ಕೆ ಹೋದಾಗ ಅಂಥದ್ದು ತಿನ್ನೋದು ಬೇಡ. ಮನ್ಯಾಗ ಊಟ ಮಾಡ್ದಂಗೆ ತಿಂದರೆ ನಿಮಗೆ ಆರೋಗ್ಯಕ್ಕೆ ಏನೂ ಹಾನಿ ಆಗಲ್ಲ. ಅದಕ್ಕೆ ಇಲ್ಲಿ ನೋಡ್ರಿ ಏನೇನು ಹಾಕ್ಯಾರಂದ್ರೆ, ಇಲ್ಲಿ ಬಾ ಸನಿ ಬಾ, ಇದು ಚೌಳಿಕಾಯಿನ ಚೌಳಿಕಾಯಿ. ಇದೇನ್ರಿ ಅಕ್ಕ? ಮೆಂತಿ ಪಲ್ಯ, ಪಾತಳ ಭಾಜಿ, ಹಿಂಡಿ, ಉಪ್ಪಿನಕಾಯಿ, ಕೋಸಂಬರಿ, ಚಪಾತಿ, ಹಪ್ಪಳ, ಮಜ್ಜಿಗೆ, ಇದು ಸಾಂಬಾರು. ಇಷ್ಟದ. ಇನ್ನೊಂದು ನೀವು ಮಾವಿನಕಾಯಿ ರಸ ಇಡ್ತಾರಲ್ಲ, ಅಮ್ರಖಂಡ. ಅಮ್ರಸ್ ಇಲ್ಲ. ಇವ್ರು ಅಮ್ರಸ್ ಅಂದಂಗ ಅಂದ್ರೆ ನನಗೆ ಅಮ್ರಖಂಡ ತಿಂತೀರಿ? ಅಮ್ರಖಂಡ ತಿಂತೀರಿ? ಬೇಡ. ಬೇಡ್ರಿ. ಒಂದು ಅಮ್ರಖಂಡ ಕೊಡ್ರಿ. ಇಷ್ಟದ. ಇದು ಅಮ್ರಖಂಡ ಒಂದು ತರಿಸಿನಿ, ಗರಗುತಿ ಅದ. ಸಂಜಯ್ ಸರ್, ಈ ಇದಕ್ಕೆ ಎಷ್ಟು ರೇಟ್ ಮಾಡ್ತೀರಿ? 130 ರೂಪಾಯಿ ಫುಲ್ ಊಟ ಇರ್ತದ, ಹೊಟ್ಟೆ ತುಂಬಾ. ಹಪ್ಪಳ ಮತ್ತು ಮಜ್ಜಿಗೆ ಒಂದೇ ಸಾರಿ ಸಿಗ್ತದ, ಬಾಕಿದು ಹೊಟ್ಟೆ ತುಂಬಾ ಸಿಗ್ತದೆ. ನೋಡಿ ವೀಕ್ಷಕರೇ, ನಾ ಮಾಲಕರಿಗೆ ಕೇಳ್ತಾ ಇದ್ದೀನಿ, ಸಂಜಯ್ ಅಂತ ಮಾಲಕರು. ಇವರಿಗೆ 130 ರೂಪಾಯಿ ಹೊಟ್ಟೆ ತುಂಬ ಊಟ ಅಂತಾರ ಅವ್ರು ಈಗಿನ ಕಾಲದಾಗ. ಇದು ಸ್ವಾಮಿ ಸಮರ್ಥ ಮಹಾರಾಜರ ಪುಣ್ಯ. ಇದು ಮಾಲಕರು. ನೀವು ಮ್ಯಾನೇಜರ್ ಅಂತಿದ್ರಿ? नमस्कार सर. नमस्कार. सर आम्ही विजापूरहून आलेलो आहे. आम्ही आता स्वामी समर्थ महाराजचे दर्शन घेतलो आम्ही. मी इथंच मोठं झालेलं आहे. कानडी येतात का तुम्हाला? 1968, 69, 70 ನಾ ಇಲ್ಲೇ ಬೆಳೆದೀನಿ. ಮಾಶಾಳೆ ಅವ್ರ ಮನ್ಯಾಗ. ಚೆನ್ನಪ್ಪ ಮಾಶಾಳೆ ನಮ್ಮ ಕಾಕ, ಸುರೇಶ್ ಮಾಶಾಳೆ ನಮ್ಮ ಅಣ್ಣ. ಸುರೇಶ್ ಮಾಶಾಳೆ ಕ್ಲಾಸ್ಮೇಟ್ ನಮ್ಮ ದೊಡ್ಡಣ್ಣ. ಸುರೇಶ್ ಮಾಶಾಳೆ ನಮ್ಮ ಅಣ್ಣ, ಅವರಪ್ಪ ನಮ್ಮ ಕಾಕ. ಅದಕ್ಕೆ ನಾ ಇಲ್ಲೇ ಬೆಳೆದಿದ್ದು. ಇಲ್ಲಿ ಕಲಬುರ್ಗಿಯಿಂದ ಕಿರಾಣಿ ಅಂಗಡಿ ಅದಲ್ಲ, ಆ ಗಲ್ಲದ ಮೇಲೆ 3 ವರ್ಷ ಸತತ ನಾನೇ ಕುಂತೀನಿ. ಮುಂದೆ ನಾನು ಎಜುಕೇಷನ್ ಸಂಬಂಧ ಕಾಲೇಜ್ಗೆ ಹೋದೇನೆ ನಾನು. स्पीकर इತ್ತಲ್ಲ ಇನ್ನೊಂದು ಕೂಡ್ರಿ ಇಲ್ಲಿ. तुमचे नाव सांगा. मी रवींद्र गुंडाचार्य जोशी. जोशी. प्रॉपर कुठले? प्रॉपर तसं माझे वडील गौरचे, म्हणजे अफजलपूर तालुका. अफजलपूर तालुका. आमचा जन्म इथला, पण वडील तिकडचे. अफजलपूर तालुका, कर्नाटक. बर. त्याच्यानंतर ते रजाकारच्या काळामध्ये हिंदू मुस्लिम हे जे होतं, अक्कलकोट संस्थानात प्रोटेक्शन होतं. त्यामुळे ते तिथं त्रास असल्यामुळे इथं आले. इथं वार लावून त्यांनी सगळी याज्ञिकी पूर्ण केली म्हणूनकरांकडे. नंतर असंच पूजा पाठ करत गुरु मंदिरला शेवट त्यांची पूजा होती. गुंडाचार्य म्हणून त्यांना ओळखायचे सगळे. ನೋಡಿ ವೀಕ್ಷಕರು, ಇವರು ಅಫಜಲ್ಪುರ ತಾಲೂಕದವರು. ಅಲ್ಲಿಂದ ಇವ್ರ ಫಾದರು, ಇವ್ರು ಇಲ್ಲೇ ಬಂದಿದ್ದು. हे किती वर्ष झालं होतं? हे 47 वर्ष झाले चालू. 47, 47 ವರ್ಷ ಆಯ್ತು ಇದು ಖಾನಾವಳಿ ಚಾಲೂ ಆಗಿ. ಇದು ಮುಂದೆ ನೋಡಿದ್ರೆ ಇದ್ರೊಳಗೆ ಏನು ನಮ್ಮ ತಂದೆ ಇಲ್ಲಿ ಬಂದರು. 47 ಒಳಗೆ ಇಲ್ಲಿ ಬಂದ್ರು. 1947 ಇವ್ರ ತಂದೆಯವರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ವಾರ ಹಚ್ಚಿ ಯಾಜ್ಞಿಗೆ ಕಲ್ತಿದ್ರು ಮಳೂರ್ಕರ್ ಅಂತ ಅವ್ರ ಕಡೆ. ಯಾಜ್ಞಿಗೆ ಪೂರ್ಣ ಆಗಾನ ಹೀಗೆ ಅಭಿಷೇಕರಿಗೆ ಪೂಜಾ ಪಾಠ ಮಾಡ್ಲಿಕ್ಕೆ ಹೋಗ್ತಿದ್ರು. ಹಿಂಗೆ ಹೋಗೋ ಟೈಮ್ನಾಗ ಗುರು ಮಂದಿರ್ನಾಗ ಅಭಿಷೇಕ ಇತ್ತು. ಅವ್ರೀಗ ಗಜಾನನ ಮಹಾರಾಜ ಅಂದ್ರು ನಮ್ ಕಡೆ ಸೇವಕ್ ಬರ್ತೀರೇನು, ಅವಾಗ ಅಂದ್ರು. ಆ ಟೈಮ್ನಾಗ ನಮ್ಮ ತಂದೆಯವ್ರ ಪಗಾರ
15 ರೂಪಾಯಿ ಪಗಾರ. 1500 ರೂಪಾಯಿ. ಹಾ ಹಾ ಇದ್ರ ಮೇಲೆ ಎಲ್ಲ ಮಹಾರಾಜ್ ನಕಳತ್ ಮಹಾರಾಜ್ ಪಾದುಕಾ ಸೇವಾ ಇದು. ಹಾ ಈಗ ಅದ್ರ ಮೇಲೆ ಎಲ್ಲ ಇದು ಎಲ್ಲ ಆಗ್ಯದ. ನೋಡಿ ವೀಕ್ಷಕರೇ, ಅವರು ಒಂದು ಧರ್ಮ ಪೂಜೆ, ಒಂದು ಅವರು ನಿಷ್ಠೆಯಿಂದ ದೇವ್ರು ಇವತ್ತಿದು ಹಾಕಿಕೊಟ್ಟನ 130 ರೂಪಾಯಿದೊಳಗೆ ನೀವು ಹೊಟ್ಟೆ ತುಂಬ ಉಂಡ್ರಿ ಅಂತಾರೆ ಅವರು. ಇದು ಸೇವಾ, ಇದು ವ್ಯಾಪಾರ ಅಲ್ಲ. ಇದು ಎಲ್ಲಿ ಕೊಡ್ತಾರೆ ಹೇಳ್ರಿ, ನೀವು ಹೊಟ್ಟೆ ತುಂಬ ಉಂಡ್ರಿ ಅಂತ ಹೇಳ್ತಾರೆ ನಿಮ್ಗೆ. ಪ್ರತಿಯೊಂದಕ್ಕೂ ಬಿಲ್ ಮಾಡ್ತಾರೆ. ಇಲ್ಲಿ ಹಾಗಿಲ್ಲ. ಅವ್ರು ಸೇವಾ ಮನೋಭಾವದಿಂದ, ಸಮರ್ಥ ಮಹಾರಾಜರು ಸೇವಾ ಮನೋಭಾವದ ಅವ್ರ ತಂದೆಯವರು ಮಾಡಿದ್ರಿಂದ ಈ ಪುಣ್ಯ ಸಿಕ್ಕದವ್ರಿಗೆ. किती वर्ष ಎಷ್ಟು ವರ್ಷ ಆಯ್ತಂದ್ರೆ ಇದು 47 वर्ष ಆಯ್ತು. 47 वर्ष झाली. पूर्वी 40. हा विद्यार्थी माझ्याकडे होते. अजून पण आता कोविड पासून विद्यार्थी नाहीत. पण 1-2-4 विद्यार्थी माझ्याकडे शिकायला म्हणजे शाळेला असतात. जेवण बिवण त्यांचं शिक्षणाचा काय खर्च असेल ते कमी जास्त आपण बघत असतो. तर माझे वडील पण इथं वार लावून जेवले. त्यामुळे आलेल्या विद्यार्थी तसाच जाऊ नये त्याची काहीतरी म्हणून आपण त्या विद्यार्थ्यांची सोय अजून पण करतो, पण तो शिकणारा असावा. बर फार पुण्याचे काम करायला. याच्यात सार्वजनिक क्षेत्र आहे, महाराजांनी भरभरून दिलंय. बर संघाची पण जबाबदारी, बालपणापासून संघाचा स्वयंसेवक आहे. विश्व हिंदू परिषद जिल्ह्याची जबाबदारी होती. सध्या तालुका संघचालक म्हणून संघाची जबाबदारी आहे. अच्छा. ನೋಡಿ, ಮಾಲಕರು ಕನ್ನಡನೂ ಬರುತ್ತೆ, ಸ್ವಲ್ಪ ಮರಾಠಿ. ಇಲ್ಲೇ ಬೆಳೆದಾರೆ, ಇಲ್ಲೇ ಹುಟ್ಟಿದ ಕನ್ನಡ ಅಷ್ಟು. ಅವ್ರ ಅಪ್ಪವರು ಅಫ್ಜಲ್ಪುರ ತಾಲೂಕು ಕರ್ನಾಟಕದವ್ರು ಅಂತ ಸ್ವಲ್ಪ ಕನ್ನಡ ಮನೆಯೊಳಗೆ ಇರುತ್ತೆ ಅಂತ ಕಲ್ತಿರ್ತಾರೆ ಅವರು. ನೋಡಿ, ಅದು ಹಂಗೆ ಸುತ್ತ ಹೊಡಿಯಲ್ಲ. ಏ ಬಸ್ಸು, ಇದು ಅಲ್ಲಿ ಅಕ್ಕೋರ್ ಕೊಡು, ಅಲ್ಲಿ ಅಕ್ಕೋರ್ ಹೊಡಿ, ಅದೆಲ್ಲ ಸ್ಟೇಜ್ ಹೊಡಿ, ಏನೇನಿಟ್ರಿ ಎಲ್ಲ ಕೇಳು. ಇದು ಶೇಂಗಾ ಚಟ್ನಿ ಅದ, ಮತ್ತ ಜನಿವಾರ ಅದ, ಮತ್ತ ಇದು ಗೋಪಿಚಂದನ್ ಇವೆಲ್ಲ ಪ್ರಾಡಕ್ಟ್ ಅವ ಮನೆವೆಲ್ಲ. मनी नाव सांगा की तुम्ही. सविता रवींद्र जोशी, मी त्यांची मिसेस आहे. बाकी आपलं घरगुती शेंगा चटणी, मेथकूट, लोणचं सगळं घरचं जेवण असतं, म्हणजे घरचं सगळं विकायला आहे. मिसेस आहे का ऍक्च्युअली मालिक तुम्ही आहे? नाही, दोघंही आहेत. मी तेच विचारायला. दोघंही आहे. मालिक ती मूळ आई आहे माझी. तिनं चालू केलं. आई नंतर आता 100% सगळं आम्ही फक्त बाहेर झाला की सगळं परमिशन तुम्हाला सगळं. म्हणजे त्यांनी नसले की मी असते की त्यांनी दोघं म्हणून सांभाळतो. बर ನೋಡಿ ವೀಕ್ಷಕರು, ಇಲ್ಲೆಲ್ಲ ಏನೇನು ಇಟ್ಟರು ಅಂದ್ರೆ काय ठेवलं वहिनी तिथे? शेंगाची चटणी आहे, लिंबाचं लोणचं आहे घरी केलेलं, मेथकूट आहे. बस थँक्यू. मेथकूट आहे. बाकी आपले पूजा साहित्य सगळं आहे. पूजा सामान आहे. सामान आहे. आयुर्वेदिक लोक प्रोडक्ट आणून देतात. व्यापार द्यायचा. बर त्याच्यात असलं काही आपलं हे नाही. तेव्हा त्यांनी काय फक्त परत घेऊन जायचं. एक्सपायरी असेल तर परत घेऊन जायचं, आणून ठेवायचं. असं असेल तर तेव्हा म्हटलंय ठेवतात. त्यांना बऱ्याच प्रकारला आपल्या इथून भरपूर व्यापार मिळालाय. चारणकर्मी देखील आपल्याला पुरस्कार दिलाय किंवा बोलणार ಎಲ್ಲ ಬೋರ್ಡ್ ಹೊಡಿ. ಇದು चारणकर्मी आपण बरेच प्रोडक्ट घेतले. चारणकर्मी पण आपल्याला पुरस्कार. नाही, चांगलं काम करायला लागला तुम्ही. आजच्या जमान्यामध्ये फक्त व्यापार करतात सगळं. आणि एवढ्या वर्षात व्यापार केला असतो तर माझ्या झाली असते. सेवा मनोभावना कमी आहे आजच्या जमान्यात. सुट्टी वगैरे की माणसं आपल्याकडे येतात. ही इस्टेट बरोबर. ಓಕೆ, ಇಲ್ಲಿ ಹೇಳಿ. ಇದು ನೋಡ್ರಿ, ಇದು ಅಮರಖಂಡ ಮನೆಯೊಳಗೆ ಮಾಡಿದ್ದ ಅಂತ ಹೇಳ್ತಾ ಇದ್ದಾರೆ ಅವರು. ಸ್ಪೀಕರ್ ಈಗ ಇದು ಮನೆಯೊಳಗೆ ಮಾಡಿದ್ದ ಅಮರಖಂಡ. ನಿಮ್ಗೆ ಟೇಸ್ಟ್ ನಿಮ್ಗೆ ಸ್ವಲ್ಪ ಹಾಕ್ತೀನಿ, ತೆಗೀರಿ ಅದು. ಅವ್ರ ರುಚಿ ತಿನ್ನೋದಿಲ್ಲ ಅಂತಾರೆ. ನನಗೆ ಡಯಾಬಿಟಿಸ್ ಅದ್ರಿ, ನಾನು ರುಚಿ ತಿಂತೀನಿ. ನನಗೆ ರುಚಿ ಬೇಕ್ರಿ. ಹೌದನ್ರಿ? ನಿಮ್ಗೆ ಎಲ್ಲಿ ಹಾಕ್ಲು? ಎಲ್ಲಿ ಹಾಕ್ಲಿ? ತೆಗಿಯೋ ಅದು ಚಪಾತಿ ತೆಗಿ. ಸಾಕಾ? ಇದು ನೋಡ್ರಿ, ಆಮ್ರಖಂಡ ನಿಮ್ಗೆ ಹೇಳ್ತೀನಿ.
ಜಬರ್ದಸ್ತ್ ಮಾಡ್ಯಾರ, ಮನೆಯೊಳಗೆ ಮಾಡ್ಯಾರ, ಎಕ್ಸ್ಟ್ರಾ ಆರ್ಡಿನರಿ. आता सर हे आम्ही आम्रखंड घरी घेऊन गेलो तर बाद होतात का? हे आपलं ओरिजिनल आहे. नाही नाही. बाजारमध्ये तुम्ही घेतलात ना, त्याला प्रिझर्वेटिव्ह टाकलेलं असतात. हे तुम्ही एसी मध्ये घेऊन गेला तर टिकू शकता. हे तासाने आंबट होत जातं. टोटली ओरिजिनल घरी गेलेलं आहे. बर. काही म्हणजे प्रिझर्वेटिव्ह असं काही भानगड नाही. बर. ते आम्ही घेऊन गेलो तर खराब होत नाही. नाही, तू एसी गाडी असेल तर म्हणजे माणसं खराब होणार, म्हणजे बाकी खराब होणार, टिकत नाही. टिकत नाही, जरा ಗರ್ಮಿ झालं तर. ಹಾಂ ಹಾಂ ನೋಡ್ರಿ ವೀಕ್ಷಕರೇ, ಇದು ಚಪಾತಿ ಅದ. ಇದೇನಂದ್ರೆ ಪಾತಾಳ ಭಾಜಿ. महाराष्ट्र ಒಳಗೆ ಪಾತळ भाजी, कर्नाटक ಒಳಗೆ ಮುದ್ದಿ ಪಲ್ಯ. ಹಾಂ, ಪುಂಡಿ ಪಲ್ಯ, ಮುದ್ದಿ ಪಲ್ಯ. पुढे कधी होतं फतफद ಅಂತಾರೆ. ಭಾಳ ಅದ್ರಾಗ ಪರಕ್ ಭಾಳ ಅವರಿ. ಮುದ್ದಿ ಪಲ್ಯ, भाजी, ಮುದ್ದಿ ಪಲ್ಯ, आणि फतफद. ಕೆಲವು ಮಂದಿ ಅದಕ್ಕ ಪಾಲಕ್ ಪಿಕ್ಲ ಅಂತಾರೆ. ಇದೇ ಒಂದು ಪಲ್ಯ ಇದು. ಅದು ಮುळ्याची भाजी, मुळ्याची शेंगा ಮೆಂತ್ಯ ಪಲ್ಯ ಇದು. ಮೆಂತ್ಯ ಪಲ್ಯ ಅದ, ಮತ್ ಮೂಲಂಗಿ ಕಾಯಿ ಪಲ್ಯ ಅದ ರೀ ಅದು. ಇದು ಸಣ್ಣ ಸಣ್ಣ ಚಿಕ್ಕ ಮೂಲಂಗಿ ಇರ್ತಾವಲ್ಲ ಅದು. ಇದು ಮೂಲಂಗಿ ಪಲ್ಯ. ಇದು ಮಜ್ಜಿಗೆ. ಮಜ್ಜಿಗೆ ವಿಜಾಪುರ. ಇದು ಸಾಂಬಾರ್ ಅಂದ್ರೆ ಹೌದು. ಆಮಟಿ ಅಂತಾರೆ. ಆಮಟಿ ಅಂತಾರೆ ಈ ಕಡೆ, ಹುಳಿ. ಹಾ, ಹುಳಿ. ಈ ಕಡೆ ಎಲ್ಲ ಆಮಟಿ ಅಂತಾರ ಅದಕ್ಕ. ಅದೇ ನಮ್ ಕಡೆ ನಾವು ಅದು ಹುಳಿ ಅಂತೀವಿ ಕರ್ನಾಟಕ ಹುಳಿ. ಹುಳಿನೇ ಅದು. ಇದು ಎಲ್ಲಾರ ಮನೆಗೆ ಮಾಡಲ್ಲ. ಸಾಂಬಾರ್ ಅಲ್ಲ ಅದು, ಸಾಂಬಾರ್ ಹೋಳ ಹಾಕಿದ್ವಿಲ್ಲ. ಇದು ಎಲ್ಲಾರ ಮನೆಗೆ ಮಾಡಲ್ರಿ, ಇಲ್ಲ, ಬ್ರಾಹ್ಮಿನ್ಸ್ ಮನೆಗೆ ಮಾಡ್ತಾರೆ. ಬ್ರಾಹ್ಮಿನ್ಸ್ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅದ್ರಾಗ. ಯಾಕಂದ್ರೆ ನಾ 10 ವರ್ಷ ಬ್ರಾಹ್ಮಿನ್ಸ್ ಮನೆಗೆ ಬೆಳೆದಿನ, ಬಾಲಾಜಿ ಕುಲಕರ್ಣಿ ಅಂತ ಹೇಳಿ. ಇರಾದೆ ಎಲ್ಲ ಬ್ರಾಹ್ಮಣ ಮಂದಿರ ಆಜುಬಾಜು. ನಿಮ್ಗೆ ಸಣ್ಣ ಅದೇ ಅದೇ ಎಲ್ಲ ಅದು ಆ ಕಡೆ ದೇಶಮುಖರು, ಈ ಕಡೆ ದೇಶಪಾಂಡೆ. ಹೌದು. ಮತ್ತೆ ಅದ್ರಾಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ವಾಪರ್ಸಲ್ರಿ. ಇಲ್ಲ, ಯಾವಾಗರೇ ಕೊತ್ತಿ. ನಿಮ್ ಬಾಜು ಸರಾಫ್ ಹತ್ರ ಇದ್ರು. ಹಾ, ಎಲ್ಲ ಆಜುಬಾಜುಗೆಲ್ಲ ಬ್ರಾಹ್ಮಣ ಮಂದಿರ. ಹೌದು. ನಿಮ್ಮ ಹಿಂದಿನ ಬಾಜು ಜೋಶಿ ಅಂತ ಇದ್ರು. ಜೋಶಿ. किती पाहिजे? 2 चपात्या पार्सल. ಜಬರ್ದಸ್ತ್ घरगुती ಅದ, ಮನ್ಯಾಗ ಮಾಡೋದಕ್ಕಿಂತ ಆಗ್ತದ. ನೀವು ಕಂಪಲ್ಸರಿ ಇಲ್ಲಿ ಬಂದ್ರೆ ಜೋಶಿ ಭಾಜನ ಬರ್ರಿ, ಊಟ ಮಾಡ್ರಿ. ಅಲ್ಲಿ ನಾನು ಕಾಮೆಂಟ್ ಬಾಕ್ಸ್ನಾಗ ಹೇಳ್ತೀನಿ, ಹೇಳೋದು ಖರೆ ಅನ್ನೋದು. ಹಾಂ, ನಾನು ಸುಮ್ಮನೆ ಯಾವ ಹೇಳಿದ್ರೆ ಊಟ ಮಾಡಿ ರುಚಿ ಹೇಳ್ತೀನಿ ನಾನು. ಭಾಳ ಅದ್ಭುತ ಅದ, ಬಂದು ಊಟ ಮಾಡಿರಿ. ಹಾಂ, ನಮ್ಮ ಹುಡುಗರು ತೋರಿ ನೀವು.